ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಕೆರೆಯ ಪಿಜಿಯಲ್ಲಿ ಇದ್ದ ಯುವತಿ ಏನಿದ್ದಾರೆ ಐಶ್ವರ್ಯ ಅವರ ಮೇಲೆ ಅಲ್ಲಿನ ಓನರ್ ಆಗಿರುವ ಇಬ್ರಾಹಿಂ ಒಂದು ರೀತಿಯ ಹಲ್ಲೆಯನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಶವಂತಪುರ ಪೊಲೀಸ್ ಠಾಣೆಗೂ ಕೂಡ ಭೇಟಿಯನ್ನು ನೀಡಿದ್ರು. ಆದರೆ ಪೊಲೀಸ್ ಠಾಣೆಯ ಮುಂದೆ ಅವರು ಕಣ್ಣೀರನ್ನು ಹಾಕ್ತಾ ಇದ್ರು. ಈ ಒಂದು ವಿಚಾರ ತಿಳಿದ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಯಾದಂತಹ ನಾನು ಅಲ್ಲಿಗೆ ಹೋಗಿ ಏನಾಯಿತು, ಏನು ಆಗಬೇಕಾಗಿತ್ತು ಎಲ್ಲ ವಿಚಾರಗಳನ್ನ ತಿಳಿದುಕೊಡ್ತೀನಿ. ಆದರೆ ಈ ಒಂದು ವಿಚಾರ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನಲ್ಲೇ ಇದೆ ಅಂತಲೇ ಹೇಳಬೇಕು. ಯಾಕಂದರೆ ಏನು ಕೆಲಸ ಆಗಬೇಕಾಗಿತ್ತು, ಅದೇ ರೀತಿ ಏನಾಯಿತು, ಇವೆಲ್ಲದರ ಬಗ್ಗೆ ಇವತ್ತು ನಿಮಗೆ ತಿಳಿಸುವ ಕೆಲಸವನ್ನು ಮಾಡ್ತೇನೆ. ಅಷ್ಟಕ್ಕೂ ಇದೇ ತಿಂಗಳ 4ನೇ ತಾರೀಕು ಏನು ಆ ಪಿ ಜಿಯ ಓನರ್ ಇದ್ದಾನೆ ಇಬ್ರಾಹಿಂ, ಆತ ಆ ಪಿ ಜಿಗೆ ಬರ್ತಾನೆ ಸುಮಾರು ಸಂಜೆ 7 ಗಂಟೆಯ ಸಂದರ್ಭದಲ್ಲಿ. ಅಷ್ಟೊತ್ತಿಗಾಗಲೇ ಏನು ಯುವತಿ ಐಶ್ವರ್ಯ ಇದ್ದಾರೆ ಅವರ ರೂಮ್ನಲ್ಲಿ ಸುಮಾರು 2,500 ಹಣ ಕಳುವಾಗಿರುತ್ತೆ. ಹೀಗಾಗಿ ಅವರು ಅಲ್ಲಿನ ಓನರ್ಗೆ ತಿಳಿಸ್ತಾರೆ, ನನ್ನ ರೂಮ್ನಲ್ಲಿ 2,500 ಹಣ ಕಳುವಾಗಿದೆ, ಹೀಗಾಗಿ ನನಗೆ ಹುಡುಕಿ ಕೊಡಿ ಅಂತ ಕೇಳ್ತಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಆತ ಆಕೆಯ ಮೇಲೆ ಸಾಕಷ್ಟು ಒಂದು ರೀತಿಯ ಹಲ್ಲೆ ಮಾಡಲು, ಅಷ್ಟಕ್ಕೂ ಆಕೆಯನ್ನು ಗುದ್ದಲು ಕೂಡ ಈತ ಹೋಗ್ತಾನೆ ಅಂತಲೇ ಹೇಳಬೇಕು. ಯಾಕಂದರೆ ಸಾಧಾರಣವಾಗಿ ಈತ ಕೇರಳ ಮೂಲದ ಒಬ್ಬ ವ್ಯಕ್ತಿ, ಬೆಂಗಳೂರಿನಲ್ಲಿ ಬಂದು ಪಿ ಜಿಗಳನ್ನು ಮಾಡ್ತಾ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾನೆ. ಆದರೆ ಈತನಿಗೆ ಒಬ್ಬ ಯುವತಿ ಒಂದು ದೂರನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ತಿಳಿ ಹೇಳಬೇಕು ಅಥವಾ ಯಾವ ರೀತಿ ಅದನ್ನು ಇತ್ಯರ್ಥಪಡಿಸಬೇಕು ಎನ್ನುವ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ಆ ಪಿ ಜಿ ಮಾಲೀಕ ಇಬ್ರಾಹಿಂಗೆ ಇರಲಿಲ್ಲ ಅಂತಲೇ ಹೇಳಬೇಕು. ಇದೆಲ್ಲ ಆದ ನಂತರದಲ್ಲಿ ಏನು ಆ ಯುವತಿ ಇದ್ದಾರೆ ಅವರು ಆತನಿಗೆ ಮಾಹಿತಿಯನ್ನು ಕೊಡ್ತಾರೆ. ಆತ ಏನು ಮಾಡಬೇಕಾಗಿತ್ತು ಅಂತ ನಾವು ನೋಡ್ತಾ ಹೋದರೆ CCTVಯನ್ನು ಪರಿಶೀಲನೆಯನ್ನು ಮಾಡಿ ಯಾರು ಆಕೆಯ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ, ಇವೆಲ್ಲ ವಿಚಾರವನ್ನು ಮಾಡ್ಬೋದಿತ್ತು. ಅದು ಕೂಡ ಸಾಧ್ಯವಾಗದೇ ಇದ್ದರೆ ಪೊಲೀಸ್ನವರಿಗೆ ಇನ್ಫಾರ್ಮೇಷನನ್ನು ಕೊಡ್ಬೋದಿತ್ತು. ಅಥವಾ 2,500 ರೂಪಾಯಿ ಪಿ ಜಿ ಮಾಲೀಕರಿಗೆ ದೊಡ್ಡ ಅಮೌಂಟ್ ಅಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ. ಯಾಕಂದರೆ ಪ್ರತಿ ತಿಂಗಳು ಕೂಡ ಅವರ ಪಿ ಜಿಯಲ್ಲಿ ಸುಮಾರು 40ರಿಂದ 50 ಜನ ಇರ್ತಾರೆ. ಒಬ್ಬೊಬ್ಬರು ಕೂಡ 6ರಿಂದ 7 ಸಾವಿರ ಅಮೌಂಟನ್ನು ಅವರು ಏನು ತಿಂಗಳಿಗೆ ಕೊಡ್ತಾ ಇರ್ತಾರೆ. ಹೀಗಾಗಿ 2,500 ಅಂತಹ ದೊಡ್ಡ ಮೊತ್ತವಲ್ಲ. ಆದರೆ ಅಷ್ಟಕ್ಕೆ ಈತ ಕಂಜೂಸಿತನವನ್ನು ಮಾಡಿ ಆಕೆಯ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ. ಅದೇ ರೀತಿ ಸಾಕಷ್ಟು ಕೆಟ್ಟದಾಗಿ ಆಕೆಯನ್ನು ನಿಂದಿಸ್ತಾನೆ. ಸುಮಾರು 9:30 ರಾತ್ರಿ ಅಂದರೆ ಇದೇ ತಿಂಗಳ 4ನೇ ತಾರೀಕು ಆ ಹೊತ್ತಿನಲ್ಲಿ ನೀನು ಪಿ ಜಿಯಲ್ಲಿ ಇರಬೇಡ, ನೀನು ಬೇರೆ ಕಡೆ ಹೋಗುವಂತ ಆಕೆಯನ್ನು ಬೆದರಿಸ್ತಾನೆ. ನಂತರದಲ್ಲಿ ಆಕೆ ಏನು ಯಶವಂತಪುರ ಪೊಲೀಸ್ ಠಾಣೆಗೆ ಬರ್ತಾರೆ. ಆದರೆ ಪೊಲೀಸರು ಆ ಯುವತಿ ಯಾಕೆ ಬಂದಿದ್ದಾಳೆ, ನಮ್ಮಿಂದ ಆಕೆಗೆ ಏನು ಸಹಾಯ ಬೇಕು, ಇದಾವುದನ್ನು ಕೂಡ ಕೇಳ್ದೇನೆ ಏನು ಅವರು ನೇರವಾಗಿ ಆತನ ವಿರುದ್ಧ ಅಂದರೆ ಇಬ್ರಾಹಿಂ ಏನಿದ್ದಾನೆ ಆತನ ಪರ ಮಾತಾಡೋದಕ್ಕೆ ಇವರು ಶುರು ಮಾಡ್ತಾರಂತೆ. ಅಷ್ಟೂ ಸಾಲದು ಎಂಬಂತೆ ಅಲ್ಲಿನ ಎ.ಸಿ ಆಗಿರುವ ನಟರಾಜ್ ಆಗಿರ್ಬೋದು, ಅದೇ ರೀತಿ ಮತ್ತೊಬ್ಬ ಕಾನ್ಸ್ಟೇಬಲ್ ಏನಿದ್ದಾರೆ ಚೇತನ್ ಕುಮಾರ್ ಅವರು ಕೂಡ ಈಕೆಯನ್ನು ನಿಂದಿಸ್ತಾರೆ ಎನ್ನುವ ಆರೋಪವನ್ನು ಕೂಡ ಐಶ್ವರ್ಯ ಅವರು ಮಾಡಿದ್ದಾರೆ. ಆದರೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಈ ರೀತಿ ಹೆದರಿಸುವ ಕೆಲಸವನ್ನು ಮಾಡಿದ್ರೆ ನೊಂದವರು ಎಲ್ಲಿಗೆ ಹೋಗಬೇಕು ಎನ್ನುವ ಪ್ರಶ್ನೆ ಎದುರಾಗುತ್ತೆ. ಸಾಧಾರಣವಾಗಿ ಗಂಡಸರು ಅಥವಾ ಯುವಕರೇನಿದ್ದಾರೆ ಅವರೇ ಪೊಲೀಸ್ ಠಾಣೆಗೆ ಹೋಗುವ ಒಂದು ಸಂದರ್ಭದಲ್ಲಿ ಹೆದರಿರ್ತಾರೆ. ಅದೇ ರೀತಿ ಒಳಗಡೆ ಹೋದರೆ ಏನಪ್ಪ ಆಗ್ಬೋದು ಎನ್ನುವ ಒಂದು ಚಿಕ್ಕ ಆಲೋಚನೆ ಕೂಡ ಅವರ ಮನಸ್ಸಿನಲ್ಲಿ ಬಂದಿರುತ್ತೆ. ಆದರೆ ಸುಮಾರು 9:30 ರಾತ್ರಿ ಸಮಯದಲ್ಲಿ ಏನು ಯುವತಿ ಐಶ್ವರ್ಯ ಇದ್ದಾರೆ ಅವರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆದರೆ ಅಲ್ಲಿ ಪೊಲೀಸರು ಯಾವ ರೀತಿ ಅವರನ್ನು ನೋಡ್ಕೊಳ್ತಾರೆ, ಯಾವ ರೀತಿ ಒಂದು ಬೆಂಬಲವನ್ನು ಕೊಡ್ತಾರೆ ಅಂದರೆ ನಿಜವಾಗಿಯೂ ಅದು ಕೆಟ್ಟ ರೀತಿಯದ್ದಾಗಿರುತ್ತೆ. ನಂತರದಲ್ಲಿ ಗ್ಯಾರಂಟಿ ನ್ಯೂಸ್ನ ಪ್ರತಿನಿಧಿ ಅಂತ ನಾನು ಅಲ್ಲಿಗೆ ಭೇಟಿಯನ್ನು ನೀಡಿ ಆ ಒಂದು ಕೇಸ್ನ ಬಗ್ಗೆ ಪೊಲೀಸರ ಬಳಿ ವಿಚಾರಣೆಯನ್ನು ಮಾಡಿ ನಂತರದಲ್ಲಿ ಒಂದು NCR ಕೂಡ ದಾಖಲಾಗುತ್ತೆ. ಅಲ್ಲಿಯವರೆಗೂ ಕೂಡ NCR ಕೂಡ ದಾಖಲು ಆಗಿರೋದಿಲ್ಲ ಅನ್ನೋದು ಕಟು ಸತ್ಯ ಅಂತಲೇ ಹೇಳಬೇಕು. ಇದೆಲ್ಲ ಆದ ನಂತರದಲ್ಲಿ ಪ್ರಸ್ತುತವಾಗಿ ಏನಾಯಿತು ಆ ಕೇಸ್ನಲ್ಲಿ ಅಂತ ನಾವು ನೋಡ್ತಾ ಹೋದರೆ 2,500ಕ್ಕೆ ಆ ಒಂದು ಜಗಳ ಶುರುವಾಗಿ ಸದ್ಯ ಆತನ ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. BNS ಸೆಕ್ಷನ್ 3ರ ಅಡಿಯಲ್ಲಿ ಅಂದರೆ 3 ಸೆಕ್ಷನ್ಗಳ ಅಡಿಯಲ್ಲಿ ಒಂದು FIR ದಾಖಲಾಗಿದೆ. ಆ ಒಂದು ದೂರಿನಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯ ಎ.ಸಿ ಆಗಿರುವ ನಟರಾಜ್ ಅದೇ ರೀತಿ ಕಾನ್ಸ್ಟೇಬಲ್ ಚೇತನ್ ಅವರ ಹೆಸರು ಕೂಡ ದೂರಿನಲ್ಲಿ ಮೆನ್ಷನ್ ಆಗಿದೆ. ಇಷ್ಟೇ ಸಾಲದು ಎಂಬಂತೆ ಏನು ಇಬ್ರಾಹಿಂ ಒಂದು ಪಿ ಜಿಯನ್ನು ನಡೆಸ್ತಾ ಇದ್ದಾನೆ, ಆ ಪಿ ಜಿಯ ಬಿಲ್ಡಿಂಗ್ ಏನಿದೆ ಅದರ ಮಾಲೀಕರು ಕೂಡ ಆತನಿಗೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೇವಲ 3 ತಿಂಗಳಲ್ಲಿ ನೀನು ಪಿ ಜಿಯನ್ನು ಖಾಲಿ ಮಾಡಬೇಕು ಅಂತ. ಯಾಕಂದರೆ 2,500ಕ್ಕೆ ಶುರುವಾದಂತಹ ಜಗಳ ಅದು ಪೊಲೀಸ್ ಠಾಣೆಗೆ ಬರುತ್ತೆ. ಪೊಲೀಸ್ ಠಾಣೆಗೆ ಬಂದರೂ ಕೂಡ ಬಿಲ್ಡಿಂಗ್ನ ಮಾಲೀಕರಿಗೆ ಆತ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀಡಿರೋದಿಲ್ಲ. ಹೀಗಾಗಿ ಅವರು ಕೂಡ ಇಬ್ರಾಹಿಂಗೆ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟು ಇನ್ನು 3 ತಿಂಗಳಲ್ಲಿ ಪಿ ಜಿಯನ್ನು ಖಾಲಿ ಮಾಡು ಅಂತ ಹೇಳಿದ್ದಾರೆ. ಇನ್ನು ಆ ಒಂದು ಪಿ ಜಿಯ ಬಗ್ಗೆ ಹೇಳಬೇಕು ಅಂತ ಅಂದರೆ ಪೊಲೀಸ್ ಇಲಾಖೆಯಿಂದ ನೀಡಿರುವ ಯಾವುದೇ SOP ಅದರಲ್ಲಿ ಫಾಲೋ ಆಗ್ತಾ ಇಲ್ಲ. ಅದೊಂದು
ರೆಸಿಡೆನ್ಷಿಯಲ್ ಏರಿಯಾ. ಮೊದಲನೆಯದಾಗಿ ನಿಯಮಗಳ ಪ್ರಕಾರ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಬಿಸ್ನೆಸ್ಸನ್ನು ಮಾಡೋ ಹಾಗಿಲ್ಲ. ಆದರೆ ಈತ ಅಲ್ಲಿ ಸುಮಾರು 50 ಜನರ ಒಂದು ಪಿ ಜಿಯನ್ನು ತೆರೆದು ಅಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾನೆ. ಇದು ಅಕ್ರಮವಾದಂತಹ ಪಿ ಜಿ ನಡೆಸ್ತಾ ಇದ್ದಾನೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹೀಗಾಗಿ GBA ಅಧಿಕಾರಿಗಳು ಕೂಡ ನೋಟಿಸನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಷ್ಟು ದಿವಸಗಳ ಕಾಲ ಲೈಸೆನ್ಸನ್ನು ಪಡೆಯದೆ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಈತ ಮಣ್ಣನ್ನು ಎರಚಿ ಸಾಕಷ್ಟು ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ಹಣವನ್ನು ಮಾಡಿದ್ದಾನೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಲೇ ಹೇಳಬೇಕು. ಇದೆಲ್ಲ ಆದ ನಂತರದಲ್ಲಿ ಆತ ಖಂಡಿತವಾಗಿಯೂ ಕೇರಳಕ್ಕೆ ವಾಪಸ್ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆ FIR ಕೂಡ ದಾಖಲಾಗಿದೆ. ಇನ್ನು ಆತ ಕೇಸನ್ನು ಕೋರ್ಟ್ನಲ್ಲಿ ಫೇಸ್ ಮಾಡಲೇಬೇಕು. ಅದೇ ರೀತಿ ASI ನಟರಾಜ್ ಹಾಗೂ ಮತ್ತೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಚೇತನ್ ಏನಿದ್ದಾರೆ ಅವರ ಹೆಸರು ಕೂಡ ದೂರಿನಲ್ಲಿದೆ. ಅವರು ಕೂಡ ಈ ಒಂದು ಇನ್ವೆಸ್ಟಿಗೇಷನನ್ನು ಏನು ಫೇಸ್ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಹೀಗಾಗಿ ಪೊಲೀಸ್ ಸ್ಟೇಷನ್ಗಳು ಈ ರೀತಿ ನೊಂದವರ ಪರವಾಗಿ ಕೆಲಸ ಮಾಡಬೇಕೇ ವಿನಃ ಬೇಕಾಬಿಟ್ಟಿ ಕೆಲಸವನ್ನು ಮಾಡಲಿಕ್ಕೆ ಅವರು IT-BT ಎಂಪ್ಲಾಯಿಗಳಲ್ಲ. ಅದೇ ರೀತಿ ಅವರು ಜನಪರ ಅಥವಾ ಸಾರ್ವಜನಿಕರ ಸೇವೆಗೆ ಇರುವವರು ಅಂತ ಅವರು ತಿಳ್ಕೊಳ್ಳೇಬೇಕು. ಇಲ್ಲವಾದಲ್ಲಿ ಈ ರೀತಿಯ ಅಂದರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಒಂದು ಮಾಧ್ಯಮದ ರಿಪೋರ್ಟರ್ ಹೋಗಿ ಅಲ್ಲಿ ಅವರ ಪರ ನಿಂತುಕೊಂಡು ಕೆಲಸವನ್ನು ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಅಂತಲೇ ಹೇಳಬೇಕು. ಇನ್ನುಳಿದಂತೆ ನನ್ನ ಮೊಬೈಲನ್ನು ಕೂಡ ಆತ ಕಸ್ಕೊಂಡಿದ್ದ. ನಂತರದಲ್ಲಿ ನಾನು ಆನ್ ದ ಕ್ಯಾಮ್ರಾ ಆತನಿಗೆ ಬುದ್ಧಿವಾದನ್ನು ಹೇಳಿದೆ, ಆಫ್ ದ ಕ್ಯಾಮ್ರಾ ಕೂಡ ಆತನಿಗೆ ಕೆಲವೊಂದು ಮಾತುಗಳನ್ನು ಹೇಳಿದ್ದೆ. ಇದೇ ಒಂದು ನಿಮಿತ್ತ ಒಂದು NCR ಕೂಡ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆತ ಅವೆಲ್ಲವಕ್ಕೂ ಕೂಡ ಹೆದರಿ ನಂತರದಲ್ಲಿ ಆತ ಪೊಲೀಸ್ ಠಾಣೆಯ ಬಳಿ ಬಂದು ಒಂದು ಕ್ಷಮೆಯನ್ನು ಕೇಳ್ದ. ನನಗೆ ಒಂದು ರೀತಿಯ ಆರೋಗ್ಯ ಸಮಸ್ಯೆ ಇದೆ, ಹೀಗಾಗಿ ಈ ರೀತಿ ನಾನು ಬಿಹೇವ್ ಮಾಡಿದೆ ಅಂತ ಹೇಳಿ ಆತ ಕ್ಷಮೆಯನ್ನು ಕೇಳ್ದ. ಹೀಗಾಗಿ ಆ ಕೇಸನ್ನು ನಾವು ಕೂಡ ವಾಪಸ್ ತಗೊಂಡ್ವಿ ಅಂತಲೇ ಹೇಳಬೇಕು. ಸೊ ಸದ್ಯದ ಮಾಹಿತಿ ಏನಿದೆ ಅದು ಆತನ ವಿರುದ್ಧ FIR ಆಗಿದೆ. ನಂತರದಲ್ಲಿ ಆತ PGಯನ್ನು ಖಾಲಿ ಮಾಡುವ ಎಲ್ಲ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳಬೇಕು. ಇದು ಈ ಒಂದು ಕೇಸ್ನ ಮಾಹಿತಿ. ಇಲ್ಲಿಯವರೆಗೂ ಯಾವ್ಯಾವ ರೀತಿಯಲ್ಲಿ ಕೇಸ್ ನಡೆದುಕೊಂಡು ಬಂತು ಅಂತ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು.